ಪ್ರಿಯ ವೀಕ್ಷಕರೇ, ದೈವಿಕ ಶಕ್ತಿಯ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇಂದಿನ ವಿಷಯ ಮರಿಯಮ್ಮನವರ ಹುಟ್ಟುಹಬ್ಬದ ಸಂದೇಶ ಹಾಗೂ ಸಮಸ್ತ ಶಿಕ್ಷಕ ವೃಂದಕ್ಕೆ ಶುಭಾಶಯವನ್ನು ಕೋರಿ ಮಾತನಾಡಲಿರುವರು ಫಾದರ್ ಆಂಟೋನಿ ಜಾರ್ಜ್ ಪಿಂಟೋ, ಪ್ರೊಫೆಸರ್ ಸೆಂಟ್ ಜೋಸೆಫ್ ಸೆಮಿನರಿ, ಜೆಪ್ಪು. ಬನ್ನಿ ಇವರ ಸಂದೇಶವನ್ನು ಆಲಿಸೋಣ. ಪ್ರಿಯರೇ, ಇದೇ ಬರುವ ಸೆಪ್ಟೆಂಬರ್ 5ರಂದು ನಾವು ಭಾರತೀಯರೆಲ್ಲರೂ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಿದ್ದೇವೆ. ಈ ದಿನವನ್ನು ಭಾರತದ 2ನೇ ರಾಷ್ಟ್ರಪತಿಯಾಗಿದ್ದ ಸರ್ವೇಪಳ್ಳಿ ರಾಧಾಕೃಷ್ಣನ್ರವರ ಹುಟ್ಟಿದ ಹಬ್ಬ. ಈ ದಿನವನ್ನು ಅವರು ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸಬೇಕೆಂದು ಕರೆ ಕೊಟ್ಟರು. ಸ್ವತಃ ತಾನೇ ಶಿಕ್ಷಕನಾಗಿಯೂ ತತ್ವಶಾಸ್ತ್ರಜ್ಞನಾಗಿಯೂ ಪರಿಚಿತರಾಗಿದ್ದ ಅವರು ಶಿಕ್ಷಕರಿಗೆ ಕೊಟ್ಟ ಕೊಡುಗೆ ಇದಾಗಿದೆ. ಭಾರತ ದೇಶದಲ್ಲಿ ಇಂದು ವಿದ್ಯಾಭ್ಯಾಸವನ್ನು ಮೂಲಭೂತ ಹಕ್ಕನ್ನಾಗಿ ಪರಿಗಣಿಸಲಾಗಿದೆ. 25% ಜನಸಂಖ್ಯೆ ಇನ್ನೂ ಅನಕ್ಷರಸ್ಥರಾಗಿಯೇ ಇದೆ. ವಿದ್ಯಾಭ್ಯಾಸದ ಗುಣಮಟ್ಟವು ಇನ್ನೂ ಕೆಳಮಟ್ಟದಲ್ಲಿದೆ. ಗುರು ದೇವೋಭವ ಎಂದರೆ ಗುರು ದೇವರಂತೆ ಎಂದು ಗೌರವಿಸುವ ನಮ್ಮ ನಾಡಿನ ಸಂಸ್ಕೃತಿಯಾಗಿದೆ. ಬದಲಾದ ಸಾಮಾಜಿಕ ಜೀವನ ಶೈಲಿಯಲ್ಲಿ ಶಿಕ್ಷಕರು ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ನೀಡಲು ಕಠಿಣ ಶ್ರಮ ಪಡಬೇಕಾಗಿದೆ. ತಾವು ಒಳ್ಳೆಯ ವಿದ್ಯಾಭ್ಯಾಸವನ್ನು ತಾಂತ್ರಿಕತೆಯಲ್ಲಿ ನಿಪುಣತೆಯನ್ನು ಕಲಿಸುವ ಶೈಲಿಯಲ್ಲಿ ಚಾಣಾಕ್ಯತನವನ್ನು ಬಳಸಬೇಕಾಗಿದೆ. ಕಳೆದ ವರ್ಷ 2011 ಸೆಪ್ಟೆಂಬರ್ 4ರಂದು ಹಿಂದೂ ಇಂಗ್ಲಿಷ್ ದಿನಪತ್ರಿಕೆಯಲ್ಲಿ ಜೆ ಈಡನ್ ಎಂಬವರು ಪ್ರಕಟಿಸಿದ ಚಿಂತನೆಯಲ್ಲಿ ಹೀಗೆಂದು ಅಭಿಪ್ರಾಯಪಟ್ಟರು: ನವೇಡೇಸ್ ಟೀಚರ್ಸ್ ಪ್ರಿಪೇರ್ ಸ್ಟೂಡೆಂಟ್ಸ್ ಫಾರ್ ದಿ ಎಕ್ಸಾಮ್ಸ್, ನೋ ಡೌಟ್, ಬಟ್ ಇಟ್ ಈಸ್ ಡೌಟ್ಫುಲ್ ಇಫ್ ದೇ ಪ್ರಿಪೇರ್ ದೆಮ್ ಫಾರ್ ದೇರ್ ಲೈಫ್ ಟು. ಇತ್ತೀಚಿನ ದಿನಗಳಲ್ಲಿ ಶಿಕ್ಷಕಿಯರು ವಿದ್ಯಾರ್ಥಿಗಳನ್ನು ಪರೀಕ್ಷೆಗೆ ಸಿದ್ಧರಾಗಲು ಕಲಿಸುತ್ತಾರೆ, ಹೌದು, ಆದರೆ ಜೀವನಕ್ಕೂ ಸಿದ್ಧರಾಗಿಸುತ್ತಾರೋ ಎಂದು ಸಂದೇಹವಾಗುತ್ತದೆ ಎಂದರು. ಥಾಮಸ್ ಆಲ್ವಾ ಎಡಿಸನ್, ಪ್ರಖ್ಯಾತ ವಿಜ್ಞಾನಿ, ಇವರು ಹೀಗೆಂದು ಹೇಳಿದ್ದರು: ಜೀನಿಯಸ್ ಈಸ್ 1% ಇನ್ಸ್ಪಿರೇಷನ್, ಜೀನಿಯಸ್ ಈಸ್ 1% ಇನ್ಸ್ಪಿರೇಷನ್, 99% ಪರ್ಸ್ಪಿರೇಷನ್. ಜಾಣನಾಗಬೇಕಾದರೆ 1% ಪ್ರೇರಣೆ, 99% ಪರಿಶ್ರಮ. ವಿಲಿಯಂ ಎ ವಾರ್ಡ್ ಎಂಬವರು 4 ವಿಧದ ಶಿಕ್ಷಕರನ್ನು ಗುರುತಿಸುತ್ತಾರೆ. ಮೊದಲನೇ ವಿಧ ಸಾಧಾರಣ ಶಿಕ್ಷಕರು. ಇವರು ಕೇವಲ ಪಾಠ ಹೇಳುವರು. ಎರಡನೆಯ ವಿಧ ಉತ್ತಮ ಶಿಕ್ಷಕರು. ಇವರು ಪಾಠವನ್ನು ವಿವರಿಸುವರು. ಮೂರನೆಯ ವಿಧ ಅತ್ಯುತ್ತಮ ಶಿಕ್ಷಕರು. ಇವರು ಪಾಠವನ್ನು ಪ್ರಯೋಗಿಸಿ ತೋರಿಸುವರು. ನಾಲ್ಕನೆಯ ವಿಧ ಸರ್ವೋತ್ತಮ ಹಾಗೂ ಶ್ರೇಷ್ಠ ಶಿಕ್ಷಕರು. ವಿದ್ಯಾರ್ಥಿಗಳನ್ನು ಪ್ರೇರೇಪಿಸುವರು. ಪ್ರಿಯ ಶಿಕ್ಷಕ ಶಿಕ್ಷಕಿಯರೇ, ಇಂದಿನ ವಿದ್ಯಾರ್ಥಿಗಳಿಗೆ ತಮ್ಮ ಜೀವನ ಶೈಲಿ, ಆಡುವ ಮಾತು, ಶಿಸ್ತಿನ ಜೀವನ, ಉತ್ತಮ ಮೌಲ್ಯಗಳು ಹಾಗೂ ನಿಮ್ಮ ಮನೋಸ್ಥೈರ್ಯವೇ ಮೊದಲ ಪಾಠವಾಗಿದೆ. ನಿಮ್ಮ ಉತ್ತಮ ಕಲಿಕೆ ಹಾಗೂ ಕಲಿಸುವಿಕೆಯೇ ಅವರಿಗೆ ಪ್ರೇರಣೆಯಾಗಲಿ. ಎಲ್ಲ ಶಿಕ್ಷಕ ಶಿಕ್ಷಕಿಯರಿಗೆ ನಾನು ಕೃತಜ್ಞತಾ ಭಾವಗಳಿಂದ ಸ್ಮರಿಸುತ್ತೇನೆ ಹಾಗೂ ವಂದಿಸುತ್ತೇನೆ. ಅವರೆಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತೇನೆ. ಶೀಘ್ರದಲ್ಲಿಯೇ ಎಲ್ಲ ಭಾರತೀಯರು ಶಿಕ್ಷಿತರಾಗಲಿ ಎಂದು ಶುಭ ಹಾರೈಸುತ್ತೇನೆ. ಎರಡನೆಯದಾಗಿ, ಇದೇ ಸೆಪ್ಟೆಂಬರ್ 8ರಂದು ನಾವು ಕಥೋಲಿಕ ಕ್ರೈಸ್ತ ಬಾಂಧವರು ನಮ್ಮ ಪೂಜ್ಯ ತಾಯಿ ಕನ್ಯಾ ಮರಿಯಮ್ಮನವರ ಹುಟ್ಟು ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಿದ್ದೇವೆ. ಸಾಧಾರಣವಾಗಿ ಕಥೋಲಿಕ ಪವಿತ್ರ ಧರ್ಮಸಭೆಯಲ್ಲಿ ಎಲ್ಲ ಸಂತರ ನಿಧನ ಹೊಂದಿದ ದಿನವನ್ನು ಸ್ಮರಿಸಲಾಗುತ್ತದೆ. ಆದರೆ ಕೇವಲ 3 ವ್ಯಕ್ತಿಗಳ
ಜನ್ಮದಿನವನ್ನು ಪವಿತ್ರ ಧರ್ಮಸಭೆಯು ಆಚರಿಸುತ್ತದೆ. ಅವರ್ಯಾರೆಂದರೆ, ಮೊದಲನೆಯದಾಗಿ ಯೇಸು ಕ್ರಿಸ್ತರು. ಅವರ ಹುಟ್ಟಿದ ಹಬ್ಬ ಡಿಸೆಂಬರ್ 25, ಕ್ರಿಸ್ತ ಜಯಂತಿ ಅಥವಾ ಕ್ರಿಸ್ಮಸ್. ಎರಡನೆಯದಾಗಿ ಸಂತ ಸ್ನಾನಿಕ ಯೋಹಾನ್ನ, ಅವರ ಹುಟ್ಟುಹಬ್ಬ ಜುಲೈ 24ರಂದು. ಮೂರನೆಯದಾಗಿ ಕನ್ಯಾ ಮರಿಯಮ್ಮನವರ ಹುಟ್ಟುಹಬ್ಬ, ಅದು ಸೆಪ್ಟೆಂಬರ್ 8ರಂದು. ಮರಿಯ ಜಯಂತಿ ಹಬ್ಬದ ಆಚರಣೆಯು ಕ್ರಿಸ್ತ ಶಕದ ಆರಂಭದ ವರ್ಷಗಳಲ್ಲಿಯೇ ಆರಂಭವಾಯಿತೆಂದು ಸಂಪ್ರದಾಯವಿದೆ. ಯೇಸು ಸ್ವಾಮಿಯವರು ಜೀವಿಸಿದ ಹಾಗೂ ಬೆಳೆದ ಇಸ್ರಾಯೇಲ್ ನಾಡಿನಲ್ಲಿ, ಮುಖ್ಯವಾಗಿ ಜೆರೂಸಲೇಮ್ ಪರಿಸರದಲ್ಲಿ ಬೆಳೆದು ಬಂದ ಕ್ರೈಸ್ತ ಧರ್ಮಸಭೆಯು ಮರಿಯ ಜಯಂತಿ ಹಬ್ಬವನ್ನು ಪ್ರಥಮವಾಗಿ ಆಚರಿಸಲು ಪ್ರಾರಂಭಿಸಿತು ಎಂಬ ಉಲ್ಲೇಖಗಳಿವೆ. ಅನಂತರ ಅದು ಜಗತ್ತಿನಾದ್ಯಂತ ಆಚರಿಸುವ ಹಬ್ಬವಾಯಿತು. ಮರಿಯ ಜಯಂತಿ ಹಬ್ಬವನ್ನು ಪ್ರಥಮವಾಗಿ ಆಸ್ಟ್ರಿಯಾ ದೇಶದ ಸಾಲ್ಸ್ಬುರ್ಗ್ ಎಂಬಲ್ಲಿ ನಡೆದ ಕ್ರೈಸ್ತ ಮಹಾಸಭೆಯಲ್ಲಿ 4 ಹಬ್ಬಗಳಲ್ಲಿ ಒಂದನ್ನಾಗಿ ಆಚರಿಸಲು ನಿರ್ಧರಿಸಲಾಯಿತು. ಮೊದಲನೆಯ ಹಬ್ಬ ಮರಿಯಳು ಯೇಸುವಿಗೆ ಜನ್ಮ ನೀಡಿದ ನಂತರ ಅವಳು ಶುದ್ಧೀಕರಣಗೊಂಡ ಹಬ್ಬ ಫೆಬ್ರವರಿ 2. ಎರಡನೆಯ ಹಬ್ಬ ಮರಿಯಳಿಗೆ ದೇವದೂತನು ಸುಸಂದೇಶವಿತ್ತ ಹಬ್ಬ ಮಾರ್ಚ್ 25. ಮೂರನೆಯ ಹಬ್ಬ ಮರಿಯಳನ್ನು ದೇಹ ಆತ್ಮದೊಂದಿಗೆ ದೇವರು ಸ್ವರ್ಗಾರೋಹಣಗೊಳಿಸಿದ ಹಬ್ಬ, ಅದು ಆಗಸ್ಟ್ 15ರಂದು. ನಾಲ್ಕನೆಯದು ಮರಿಯ ಜಯಂತಿ ಹಬ್ಬ, ಅದು ಸೆಪ್ಟೆಂಬರ್ 8ರಂದು. ಮರಿಯಳ ಜನನದ ಬಗ್ಗೆ ಬೈಬಲ್ನಲ್ಲಿರುವ ಸುವಾರ್ತೆ ಪುಸ್ತಕಗಳಲ್ಲಾಗಲಿ ಅಥವಾ ಬೈಬಲಿನ ಬೇರೆ ಯಾವುದೇ ಪುಸ್ತಕಗಳಲ್ಲಿ ಉಲ್ಲೇಖವಿಲ್ಲ. ಆದರೆ ಸರಿಸುಮಾರು ಕ್ರಿಸ್ತ ಶಕ 120ರಲ್ಲಿ ಬರೆಯಲ್ಪಟ್ಟು ಪ್ರಚಲಿತವಾದ ಪ್ರೋಟೋ ಎವಾಂಗೆಲಿಯಮ್ ಆಫ್ ಜೇಮ್ಸ್, ಸಂತ ಯಾಕೋಬರ ಮೊದಲ ಸುವಾರ್ತೆ, ಈ ಪುಸ್ತಕದಲ್ಲಿ ಮರಿಯಳು ಸಂತ ಜೋಕಿಮ್ ಮತ್ತು ಅನ್ನರ ಪುತ್ರಿಯಾಗಿ ಜನಿಸಿದಳೆಂದು ಉಲ್ಲೇಖವಿದೆ. ಜೋಕಿಮ್ ಮತ್ತು ಅನ್ನರವರಿಗೆ ತುಂಬ ವರ್ಷಗಳವರೆಗೆ ಮಕ್ಕಳಾಗಿರಲಿಲ್ಲ. ಮಗುವಿನ ಭಾಗ್ಯ ದೊರೆತರೆ ಆ ಮಗುವನ್ನು ದೇವರ ಸೇವೆಗೆ ಸಮರ್ಪಿಸುವೆರೆಂದು ಈ ಜೋಡಿಯು ದೇವರಿಗೆ ವಾಗ್ದಾನ ಮಾಡಿದ್ದರಂತೆ. ದೇವರ ಕೃಪೆಯಿಂದ ಮರಿಯಳು ಜನಿಸಿದಳು. ದೇವರಿಗೆ ವಾಗ್ದಾನ ಮಾಡಿದಂತೆ ಮರಿಯಳನ್ನು ದೇವಾಲಯಕ್ಕೆ ಕೊಂಡೊಯ್ದು ಸಮರ್ಪಿಸಲಾಯಿತೆಂದು ಹೇಳಲಾಗುತ್ತದೆ. ಮರಿಯ ಈ ಹೆಸರು ಹೀಬ್ರೂ ಭಾಷೆಯಲ್ಲಿ ಮಿರಿಯಮ್ ಎಂಬ ಪದದಿಂದ ಬರುತ್ತದೆ. ಇದರ ಅರ್ಥ ಪ್ರಿಯಳು ಅಥವಾ ಆಶಿಸಿದಂತೆ ಆದವಳು ಎಂದು ಅರ್ಥ. ಹಳೆಯ ಒಡಂಬಡಿಕೆಯಲ್ಲಿ ಮೋಶೆಯ ತಂಗಿಯನ್ನು ಮಿರಿಯಮ್ ಎಂದು ಕರೆಯಲಾಗುತ್ತಿತ್ತು. ಸಂತ ಮತ್ತಾಯನ ಹಾಗೂ ಲೂಕನ ಸುವಾರ್ತೆಗಳಲ್ಲಿ ದೇವದೂತನು ತರುಣಿಯಾದ ಮರಿಯಳಿಗೆ ಸಂದೇಶವನ್ನಿತ್ತು ಅವಳು ದೇವಪುತ್ರ ಯೇಸುವಿಗೆ ಪವಿತ್ರಾತ್ಮರ ಕೃಪೆಯಿಂದ ತನ್ನ ಗರ್ಭದಲ್ಲಿ ಧರಿಸಿ ಜನ್ಮ ನೀಡುವಳೆಂದು ಸಂದೇಶ ನೀಡುವುದನ್ನು ಆರಂಭದ 2 ಅಧ್ಯಾಯಗಳಲ್ಲಿ ನಾವು ಓದುತ್ತೇವೆ. ಮರಿಯಳು ಇಸ್ರಾಯೇಲ್ ಜನಾಂಗದ 12 ಕುಲಗಳಲ್ಲಿ ಒಂದಾದ ಜೂದನ ಕುಲದವಳು. ಜೋಸೆಫ್ ಎಂಬ ತರುಣನೊಂದಿಗೆ ಅವಳ ಮದುವೆಯಾಗಲು ಸಿದ್ಧತೆ ನಡೆಯುವಾಗ ದೇವದೂತನ ಮುಖಾಂತರ ಯೇಸುವಿನ ತಾಯಿಯಾಗುವ ಭಾಗ್ಯ ಮರಿಯಳಿಗೆ ಲಭಿಸಿತು. ದೇವರ ಆಜ್ಞೆ ಹಾಗೂ ಇಚ್ಛೆಯಂತೆ ಎಲ್ಲವೂ ನಡೆಯಿತು. ಮರಿಯಳು ಜೋಸೆಫನೊಂದಿಗೆ ಕುಟುಂಬ ಜೀವನವನ್ನು ಜೀವಿಸಿ ಯೇಸುವಿಗೆ ಜನ್ಮ ನೀಡಿದಳು ಹಾಗೂ ನಜರೇತ್ನಲ್ಲಿ ಜೀವಿಸಿದಳು. ಯೇಸುವಿನ ಜೀವನದುದ್ದಕ್ಕೂ ಆತನನ್ನು ಪ್ರೋತ್ಸಾಹಿಸಿ ತನ್ನ ಸಹಕಾರವನ್ನು ಕೊಡುತ್ತಾ ಆತನ ಶಿಲುಬೆ ಮರಣದ ಸಮಯದಲ್ಲಿ ಆತನೊಂದಿಗಿದ್ದು, ನಂತರ ಯೇಸು ಪುನರುತ್ಥಾನರಾಗಿ ಸ್ವರ್ಗಾರೋಹಣಗೊಂಡ ನಂತರ ಆತನ ಶಿಷ್ಯರೊಂದಿಗಿದ್ದಳು. ಪವಿತ್ರ ಧರ್ಮಸಭೆಯ ತಾಯಿಯಾಗಿಯೂ ನಮ್ಮೆಲ್ಲರ ತಾಯಿಯಾಗಿರುವ ಮರಿಯಳನ್ನು ನಾವು ವಂದಿಸುತ್ತೇವೆ ಹಾಗೂ ಗೌರವಿಸುತ್ತೇವೆ.
ಮರಿಯಳ ಹುಟ್ಟುಹಬ್ಬವು ಪಾಶ್ಚಾತ್ಯ ರಾಷ್ಟ್ರಗಳಿಗೂ ಹಾಗೂ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೂ ಒಂದು ವಿಶೇಷ ಸಂದರ್ಭ. ಯುರೋಪ್ನ ದೇಶಗಳಲ್ಲಿ ಸೆಪ್ಟೆಂಬರ್ ತಿಂಗಳ ಆರಂಭವು ಬೇಸಿಗೆ ಕಾಲವು ಮುಗಿಯುತ್ತಾ ಬರುವ ಸಮಯವಾದರೆ, ಭಾರತದಲ್ಲಿ ಅದು ಮಳೆಗಾಲವು ಮುಗಿಯುತ್ತಾ ಬರುವ ಸಮಯ. ಯುರೋಪ್ನಲ್ಲಿ ಹೊಲದಲ್ಲಿ ಬೀಜ ಬಿತ್ತುವ ಸಮಯವಾದರೆ, ನಮ್ಮ ಪರಿಸರದಲ್ಲಿ ಬೆಳೆಯನ್ನು ಕೊಯ್ಯುವ ಸಮಯ. ಯುರೋಪ್ ದೇಶಗಳಲ್ಲಿ ಬೇಸಿಗೆಯಲ್ಲಿ ಕುರಿ ದನಗಳನ್ನು ಬೆಟ್ಟ ಗುಡ್ಡಗಳಲ್ಲಿ ಮೇಯಲು ಕೊಂಡೊಯ್ಯುತ್ತಾರೆ. ಸೆಪ್ಟೆಂಬರ್ ಸಮೀಪಿಸುತ್ತಿದ್ದಂತೆ ಅವುಗಳನ್ನು ಮನೆಗೆ ಹಿಂದೆ ಕರೆತರುತ್ತಾರೆ ಹಾಗೂ ಮುಂದೆ ಬರಲಿರುವ ಚಳಿಗಾಲಕ್ಕೆ ಪೂರ್ವ ತಯಾರಿಯಾಗಿ ಮನೆಗಳಲ್ಲಿ ದವಸ ಧಾನ್ಯಗಳನ್ನು ಇಡಿಸುತ್ತಾರೆ. ಈ ವಿವಿಧ ಆಹಾರ ವಸ್ತುಗಳನ್ನು ದೇವಾಲಯದಲ್ಲಿ ಆಶೀರ್ವದಿಸಿ ಸಂಭ್ರಮಿಸುವ ತೆನೆ ಹಬ್ಬವನ್ನು ಅಲ್ಲಿಯೂ ಆಚರಿಸುತ್ತಾರೆ. ಉದಾಹರಣೆಗೆ, ಫ್ರಾನ್ಸ್ ದೇಶದಲ್ಲಿ ದ್ರಾಕ್ಷೆ ಹಣ್ಣುಗಳನ್ನು ದೇವರಿಗೆ ಸಮರ್ಪಿಸಿ ಮರಿಯಳ ಪಾದದಡಿಯಲ್ಲಿ ಸಮರ್ಪಿಸುವ ಸಂಪ್ರದಾಯವಿದೆ. ಹಾಗೂ ಬೆಟ್ಟ ಗುಡ್ಡಗಳಲ್ಲಿ ಮೇವಿಗಾಗಿ ಹೋಗಿದ್ದ ಕುರಿ, ಮೇಕೆ, ದನ ಕರುಗಳನ್ನು ಶೃಂಗರಿಸಿ ಮೆರವಣಿಗೆ ಮಾಡಿ ಹಬ್ಬ ಆಚರಿಸುವ ಸಂಪ್ರದಾಯವು ಕೆಲವು ಹಳ್ಳಿ ಪ್ರದೇಶಗಳಲ್ಲಿ ಜಾರಿಯಲ್ಲಿದೆ. ವಿವಿಧ ದವಸ ಧಾನ್ಯಗಳನ್ನು ಬಡವರಿಗೂ ಹಂಚುವ ಸಂಪ್ರದಾಯವಿದೆ. ಮಧ್ಯ ಹಾಗೂ ಉತ್ತರ ಯುರೋಪ್ನ ದೇಶಗಳಲ್ಲಿ ಪಕ್ಷಿಗಳು ಚಳಿಗಾಲದ ಮುಂಚೆ ದಕ್ಷಿಣಕ್ಕೆ ವಲಸೆ ಹೋಗುವುದೂ ಇದೆ. ಇದರ ಸಲುವಾಗಿ ಮಕ್ಕಳು ಈ ಹಕ್ಕಿಗಳಿಗೆ ಶುಭ ಹಾರೈಸುತ್ತಾ ಹಾಡುಗಳನ್ನು ಹಾಡುವುದು ಕೆಲವು ಕಡೆ ರೂಢಿಯಲ್ಲಿದೆ. ಭಾರತದಲ್ಲಿ ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಮಂಗಳೂರು ಧರ್ಮಕ್ಷೇತ್ರದಲ್ಲಿ ಸೆಪ್ಟೆಂಬರ್ 8 ತಾರೀಖನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಮಂಗಳೂರಿನಲ್ಲಿ 1763ರಲ್ಲಿ ಫರಂಗಿಪೇಟೆಯ ಮೊಂತೆ ಮರಿಯಾನೋ ಇಲ್ಲಿ ಇರುವ ಚರ್ಚ್ ಅಥವಾ ದೇವಾಲಯದಲ್ಲಿ ಫಾದರ್ ಜೋಕಿಮ್ ಮಿರಾಂದ ಎಂಬ ಗುರುಗಳು ಅಲ್ಲಿ ಈ ಹಬ್ಬವನ್ನು ಆಚರಿಸಲು ಆರಂಭಿಸಿದರೆಂದು ಹೇಳಲಾಗುತ್ತದೆ. ಅಲ್ಲಿ ಇರುವಂತಹ ಚಿಕ್ಕ ಬೆಟ್ಟ ಪ್ರದೇಶದಲ್ಲಿ ಈ ಹಬ್ಬವನ್ನು ಮರಿಯಳ ಗೌರವಾರ್ಥ ಆಚರಿಸಲು ಅವರು ಹಬ್ಬವನ್ನು ಏರ್ಪಡಿಸಿದರು. ಅದಕ್ಕಾಗಿ ಮೊಂತೆ ಎಂದರೆ ಬೆಟ್ಟ ಅಥವಾ ಪರ್ವತ ಎಂದು ಅರ್ಥ. ಈ ಹೆಸರಿನಲ್ಲಿ ಮೊಂತಿ ಫೆಸ್ಟ್ ಅಥವಾ ಮೊಂತಿ ಹಬ್ಬ ಎಂದೇ ಈ ಹಬ್ಬವು ಹೆಸರುವಾಸಿಯಾಗಿದೆ. ಈ ದಿನದಂದು ನಾವು 4 ಪ್ರಮುಖ ಆಚರಣೆಗಳನ್ನು ಮಾಡುತ್ತೇವೆ. ಮೊದಲನೆಯದಾಗಿ ಮರಿಯಳ ಹುಟ್ಟುಹಬ್ಬ. ಈ ಹಬ್ಬಕ್ಕೆ ಪೂರ್ವ ತಯಾರಿಯಾಗಿ 9 ದಿನಗಳ ನೊವೇನಾ ಪ್ರಾರ್ಥನೆ ಮಾಡುತ್ತಾ ಮರಿಯ ಬಂಬೀನಾ ಅಥವಾ ಕಿರು ಮಗು ಮರಿಯ ಈ ಮೂರ್ತಿಯನ್ನು ಮಕ್ಕಳು, ಯುವಕ ಯುವತಿಯರು ಹೂಗಳನ್ನು ಅರ್ಪಿಸಿ ಗೌರವಿಸುತ್ತಾರೆ. ಇದೊಂದು ಬಹಳ ಆಕರ್ಷಕವಾದ ದೃಶ್ಯ. ಪ್ರತಿ ಚರ್ಚ್ ಅಥವಾ ದೇವಾಲಯಗಳಲ್ಲಿ ಈ ಆಚರಣೆಯನ್ನು ಮಾಡಲಾಗುತ್ತದೆ. ಹಬ್ಬದ ದಿನದಂದು ಮಕ್ಕಳು ಮರಿಯಳ ಮೂರ್ತಿಯನ್ನು ಮೆರವಣಿಗೆಯಲ್ಲಿ ದೇವಾಲಯಕ್ಕೆ ಕೊಂಡೊಯ್ಯುತ್ತಾ ಹೂಗಳನ್ನು ಅರ್ಪಿಸುತ್ತಾ ಹೋಗುವರು. 9 ದಿನಗಳಲ್ಲಿಯೂ ಮಕ್ಕಳಿಗೆ ಹೂಗಳನ್ನು ತಂದದ್ದಕ್ಕಾಗಿ ಅವರಿಗೆ ಸಿಹಿ ತಿಂಡಿಯನ್ನು ಹಂಚಲಾಗುತ್ತದೆ ಹಾಗೂ ಹಬ್ಬದ ದಿನದಂದು ಕಬ್ಬು ಕೊಡಲಾಗುತ್ತದೆ. ಎರಡನೆಯದಾಗಿ, ಈ ಹಬ್ಬದ ಸಮಯದಲ್ಲಿ ಮಳೆಗಾಲವು ಕೊನೆಗೊಳ್ಳುತ್ತಾ ಬರುವುದು. ಎಲ್ಲೆಂದರಲ್ಲಿ ಹಚ್ಚ ಹಸುರಾದ ಪ್ರಕೃತಿ, ಹೊಲಗಳಲ್ಲಿ ಬೆಳೆದು ನಿಂತ ಬೆಳೆ ಹಾಗೂ ತರಕಾರಿ ಮುಂತಾದವುಗಳನ್ನು ಕೊಯ್ಯುವ ಸಮಯ. ಇದನ್ನು ತೆನೆ ಹಬ್ಬ ಎಂದೇ ಕರೆಯುತ್ತಾರೆ. ಯಾಕೆಂದರೆ ಈ ಸಮಯದಲ್ಲಿ ದಕ್ಷಿಣ ಕನ್ನಡದಲ್ಲಿ, ಕರ್ನಾಟಕದಲ್ಲಿ ಮಕರ ಸಂಕ್ರಾಂತಿಯಂದು, ತಮಿಳುನಾಡು ಹಾಗೂ ಆಂಧ್ರ ಪ್ರದೇಶಗಳಲ್ಲಿ ಜನರು ಪೊಂಗಲ್ ಎಂಬ ಹಬ್ಬವನ್ನು,
ಕೇರಳದಲ್ಲಿ ಓಣಂ ಎಂಬ ಹಬ್ಬವನ್ನು ತೆನೆ ಹಬ್ಬವಾಗಿ ಆಚರಿಸುತ್ತಾರೆ. ಕ್ರೈಸ್ತ ಬಾಂಧವರಾದ ನಾವು ಮರಿಯಳ ಹುಟ್ಟುಹಬ್ಬದ ದಿನದಂದೇ ತೆನೆ ಹಬ್ಬವನ್ನು ಆಚರಿಸುತ್ತೇವೆ. ಭತ್ತದ ತೆನೆಗಳನ್ನು ದೇವಾಲಯಕ್ಕೆ ಕೊಂಡೊಯ್ದು ಅವುಗಳನ್ನು ಗುರುಗಳು ಆಶೀರ್ವದಿಸಿದ ನಂತರ ಬಲಿಪೂಜೆಯನ್ನು ಸಮರ್ಪಿಸಿ ನಂತರ ಆಶೀರ್ವದಿಸಿದ ತೆನೆಗಳನ್ನು ಮನೆಗಳಿಗೆ ಕೊಂಡೊಯ್ಯುತ್ತೇವೆ. ಭತ್ತದ ತೆನೆಗಳೊಂದಿಗೆ ವಿಧ ವಿಧದ ತರಕಾರಿಗಳನ್ನು ದೇವರಿಗೆ ಸಮರ್ಪಿಸಲಾಗುತ್ತದೆ. ಮೂರನೆಯದಾಗಿ ಕುಟುಂಬದ ಸದಸ್ಯರು ಒಟ್ಟುಗೂಡಿ ಮಾಡುವಂತಹ ನೋವೆನ್ ಫೆಸ್ಟ್ ಅಥವಾ ಈ ಸಹಭೋಜನ, ಅದನ್ನು ಆಶೀರ್ವದಿಸಿದ ಭತ್ತದ ಕಾಳುಗಳನ್ನು ಹಾಲಿನೊಡನೆ ಅಥವಾ ಪಾಯಸದೊಡನೆ ಬೆರೆಸಿ ಮನೆಗಳಲ್ಲಿರುವ ಎಲ್ಲ ಕುಟುಂಬದ ಸದಸ್ಯರು ಅದನ್ನು ಪ್ರಾರ್ಥನೆ ಮಾಡಿ ಹಂಚಿ ಸೇವಿಸುವರು. ಅದೇ ರೀತಿ ಈ ದಿನ ಕೇವಲ ಸಸ್ಯಾಹಾರಿ ಊಟ ಮಾಡುವರು. ಹೊಲದಲ್ಲಿ ಬೆಳೆದ ತರಕಾರಿಗಳಾದ ಅಲಸಂಡೆ, ಬೆಂಡೆ, ಸೌತೆಕಾಯಿ, ಹೀರೆಕಾಯಿ ಅವುಗಳನ್ನು ತಂದು ಬಗೆ ಬಗೆಯ ಪಲ್ಯಗಳನ್ನು ಅನ್ನದೊಂದಿಗೆ ಒಟ್ಟಾಗಿ ಬಾಳೆ ಎಲೆಯಲ್ಲಿ ಊಟ ಮಾಡುವಂಥ ಅದೊಂದು ಮರೆಯಲಾಗದ ಅನುಭವ. ಪರ ಊರಿನಲ್ಲಿ ಅಥವಾ ಹೊರ ದೇಶಗಳಲ್ಲಿ ಯಾರಾದರೂ ಕುಟುಂಬದ ಸದಸ್ಯರು ಕೆಲಸ ನಿಮಿತ್ತ ಹೋಗಿರುವರಾದರೆ ಅವರಿಗೆ ಅಂಚೆ ಮೂಲಕ ಈ ಆಶೀರ್ವದಿಸಿದ ಕಾಳುಗಳನ್ನು ಕುಟುಂಬದ ಒಡೆಯರು ಕಳುಹಿಸುತ್ತಾರೆ. ದೈವಾಧೀನರಾದ ಸದಸ್ಯರನ್ನು ನೆನಪಿಸಿಕೊಂಡು ಅವರಿಗಾಗಿ ಪ್ರಾರ್ಥಿಸುತ್ತಾರೆ. ಮಕ್ಕಳು ಎಲ್ಲಿ ಕೆಲಸ ಮಾಡುತ್ತಿದ್ದರೂ ಮನೆಗೆ ಬಂದು ಈ ಭೋಜನದಲ್ಲಿ ತಂದೆ ತಾಯಿಯರೊಂದಿಗೆ ಪಾಲ್ಗೊಳ್ಳುತ್ತಾರೆ. ಈ ಸಂದರ್ಭದಲ್ಲಿ ಕುಟುಂಬದ ಒಗ್ಗಟ್ಟನ್ನು ಬಲಪಡಿಸಲು ಹಾಗೂ ಇಂದಿನ ಸಮಾಜದಲ್ಲಿ ಕುಟುಂಬದ ಮೌಲ್ಯಗಳು ಮರೆಯಾಗುವಂಥ ಸಮಯದಲ್ಲಿ ಅವುಗಳನ್ನು ನವೀಕರಿಸುವಂಥ ಒಂದು ಸುಸಂದರ್ಭ. ಆಧುನಿಕತೆಯ ಬಿರುಗಾಳಿಯಿಂದ ಹಾರಿ ಹೋಗುತ್ತಿರುವ ಕುಟುಂಬದ ಒಗ್ಗಟ್ಟು, ತಂದೆ ತಾಯಿಯರಿಗೆ ನೀಡುವಂತಹ ಗೌರವ ಮತ್ತು ಒಟ್ಟಾಗಿ ಮಾಡುವಂತಹ ಪ್ರಾರ್ಥನೆ, ಸಹಬಾಳ್ವೆ, ಇವುಗಳನ್ನು ನಮ್ಮ ಕುಟುಂಬದಲ್ಲಿ ಮರುಸ್ಥಾಪನೆ ಮಾಡಲು ಮರಿಯಮ್ಮನವರ ಆಶೀರ್ವಾದವನ್ನು ನಾವು ಬೇಡಿಕೊಳ್ಳುತ್ತೇವೆ. ನಾಲ್ಕನೆಯದಾಗಿ, ಪವಿತ್ರ ಧರ್ಮಸಭೆಯು ಮರಿಯ ಜಯಂತಿಯ ಹಬ್ಬದ ದಿನವನ್ನು ಹೆಣ್ಣು ಮಗುವಿನ ದಿನವನ್ನಾಗಿಯೂ ಆಚರಿಸಲು ಕರೆ ನೀಡುತ್ತದೆ. ಭಾರತ ದೇಶದಲ್ಲಿ, ಪ್ರತ್ಯೇಕವಾಗಿ ನಮ್ಮ ನಾಡಿನಲ್ಲಿ ಮಹಿಳೆಯರು, ಹೆಣ್ಣು ಮಕ್ಕಳು ವಿವಿಧ ರೀತಿಯ ಶೋಷಣೆಗಳಿಂದ ಕಷ್ಟಪಡುತ್ತಾರೆ. ಗಂಡು ಹೆಣ್ಣಿನ ನಡುವೆ ನಾವು ತೋರಿಸುವ ತಾರತಮ್ಯ ಸಮಾಜದಲ್ಲಿ ಇನ್ನೂ ತುಂಬ ಬಲವಾಗಿಯೇ ಇದೆ. ಗಂಡು ಮಗುವಾದರೆ ಸಂತೋಷ, ಹೆಣ್ಣು ಮಗುವಾದರೆ ವಿಷಾದ. ಹೆಣ್ಣು ಮಕ್ಕಳಿಗೆ ಕಡಿಮೆ ವಿದ್ಯಾಭ್ಯಾಸ, ಕಡಿಮೆ ಸ್ಥಾನಮಾನ, ಅವರ ಮೇಲೆ ದೌರ್ಜನ್ಯ ಮೊದಲಾವುಗಳಿಂದ ಅವರಿಗೆ ಅನ್ಯಾಯವಾಗುತ್ತಿದೆ. ಮರಿಯಳನ್ನು ದೇವರು ತನ್ನ ಒಬ್ಬನೇ ಮಗನಾದ ಯೇಸುವಿನ ತಾಯಿಯಾಗುವ ಆ ಉನ್ನತ ಗೌರವವನ್ನು ನೀಡಲು ಆರಿಸಿದರಾದರೆ, ನಾವು ಸಮಾಜದಲ್ಲಿ ದೇವರು ಮಹಿಳೆಯನ್ನು ಗೌರವಿಸಿದಂತೆ ಅವರನ್ನು ಗೌರವದಿಂದ ಕಾಣಬೇಕಲ್ಲವೇ? ಅದೇ ರೀತಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳಂತೆಯೇ ಪ್ರತಿ ಕ್ಷೇತ್ರದಲ್ಲೂ ಮುಂದೆ ಇದ್ದಾರೆ. ಅವರಿಗೆ ಸಮಾನ ಅವಕಾಶಗಳನ್ನು ನೀಡುವುದು ನಮ್ಮ ಕರ್ತವ್ಯವಲ್ಲವೇ? ಮರಿಯಳು ಯೇಸುವಿನ ತಾಯಿಯಾಗಿ ಆತನ ಆರೈಕೆಯನ್ನು ಅಷ್ಟೊಂದು ಪ್ರೀತಿ ಸಮರ್ಪಣೆಯಿಂದ ಮಾಡಿದಳು. ಹಾಗೆಯೇ ನಮ್ಮ ಮನೆಯಲ್ಲೂ ನಮ್ಮ ತಾಯಂದಿರು ಪ್ರೀತಿ, ತ್ಯಾಗ, ಸಮರ್ಪಕ ಸೇವೆಯಿಂದ ಅವರು ನಮ್ಮ ಕುಟುಂಬವನ್ನು ಬೆಳೆಸುತ್ತಾರೆ. ಅವರ ಈ ಸೇವೆಯನ್ನು ಸ್ಮರಿಸಿ ಉಪಕಾರಣ ಸ್ಮರಣೆಯನ್ನು ನಾವು ಮಾಡಬೇಕಲ್ಲವೇ? ಸಮಾಜದಲ್ಲಿ ಹೆಣ್ಣಿನ ಮೇಲೆ ಆಗುವ ದೌರ್ಜನ್ಯವನ್ನು ನಾವು ಖಂಡಿತವಾಗಿಯೂ ಸಹಿಸಲಾಗದು. ದೇವರು ಅದನ್ನು ಖಂಡಿತವಾಗಿ ಒಪ್ಪುವುದಿಲ್ಲ. ಮರಿಯಳ ಮುಖಾಂತರ ಎಲ್ಲ ಮಹಿಳೆಯರಿಗೂ ಸಮಾನ ಹಕ್ಕು, ಗೌರವ, ನೆಮ್ಮದಿಯ ಜೀವನ ಮತ್ತು ನ್ಯಾಯಯುತ ಜೀವನವು ಲಭಿಸಲಿ ಎಂದು ನಮ್ಮ ನಾಡಿನಲ್ಲಿ ಅದು ಸಾಧ್ಯವಾಗಲೆಂದು ನಾವು ಇಂದು ಪ್ರಾರ್ಥಿಸೋಣ.
ಪ್ರಿಯರೇ, ಮರಿಯ ಜಯಂತಿಯ ಹಬ್ಬದ ಸಂದರ್ಭದಲ್ಲಿ ತಮಗೆಲ್ಲರಿಗೂ ನಾನು ಶುಭವನ್ನು ಕೋರುತ್ತೇನೆ. ಹಬ್ಬದ ಶುಭಾಶಯಗಳೊಂದಿಗೆ ಮರಿಯಮ್ಮನವರ ಸಂದೇಶವನ್ನು ನಾವು ಸ್ವೀಕರಿಸೋಣ. ಮೊದಲನೆಯದಾಗಿ, ಮರಿಯಳು ದೇವರ ವಾಕ್ಯವನ್ನು ಆಲಿಸಿ ಅದರಂತೆ ನಡೆದುಕೊಂಡಳು. ಮರಿಯ ನಮ್ಮೆಲ್ಲರ ತಾಯಿಯಾಗಿದ್ದಾರೆ. ಅವರ ಇಚ್ಛೆಯಂತೆ, ಅವರ ಕೃಪೆಯಿಂದ, ಅವರ ಸಹಾಯದಿಂದ ನಾವು ದೇವರ ಇಚ್ಛೆಯನ್ನು ಮಾಡಲು ಪ್ರತಿದಿನವೂ ಪ್ರಯತ್ನಿಸೋಣ, ದೇವರ ಕೃಪೆಯನ್ನು ಪಡೆಯೋಣ. ಎರಡನೆಯದಾಗಿ, ಪ್ರತಿಯೊಬ್ಬರೂ ಪ್ರಕೃತಿಯನ್ನು ಪ್ರೀತಿಸೋಣ. ಸ್ವಚ್ಛತೆ ಹಾಗೂ ನಮ್ಮ ಮನೆಯ ವಾತಾವರಣದಲ್ಲಿ, ಹೊಲದಲ್ಲಿ ನಾವೇ ತರಕಾರಿಯನ್ನು ಬೆಳೆಸುವುದು, ಗಿಡಗಳನ್ನು ನೆಡುವುದು, ಪ್ರಕೃತಿಯನ್ನು ಇನ್ನೂ ಸುಂದರವಾಗಿಸುವುದು ನಮ್ಮೆಲ್ಲರ ಆದ್ಯತೆಯಾಗಲಿ. ಮೂರನೆಯದಾಗಿ, ನಮ್ಮ ಕುಟುಂಬಗಳು ಇಂದು ಹೇಗಿವೆ ಎಂದು ನಾವು ಒಂದು ವಿಶ್ಲೇಷಣೆಯನ್ನು ಮಾಡಬೇಕಾಗಿದೆ. ಕುಟುಂಬದ ಮೌಲ್ಯಗಳನ್ನು ನವೀಕರಿಸಬೇಕಾಗಿದೆ. ತಂದೆ ತಾಯಿಯರಿಗೆ ಗೌರವ ನೀಡುವುದು, ಕುಟುಂಬದಲ್ಲಿ ಒಗ್ಗಟ್ಟಾಗಿ ಜೀವಿಸುವುದು, ಪ್ರೀತಿಯನ್ನು ಬೆಳೆಸುವುದು, ಪ್ರಾರ್ಥನೆಯಲ್ಲಿ ಒಂದುಗೂಡುವುದು, ಭೋಜನಕ್ಕೆ ಒಟ್ಟಾಗುವುದು, ಇವೆಲ್ಲವುಗಳಿಗೆ ನಾವು ಮಾನ್ಯತೆಯನ್ನು ನೀಡೋಣ. ಒಟ್ಟಿಗೆ ಪ್ರಾರ್ಥಿಸುವ ಕುಟುಂಬವು ಖಂಡಿತವಾಗಿಯೂ ಒಟ್ಟಿಗೆ ಅದು ಬೆಳೆಯುವುದು, ಒಟ್ಟಿಗೆ ಅದು ಇರುವುದು ಎಂದು ಹಿರಿಯರ ನಾಣ್ಣುಡಿಯು ಸತ್ಯವಾಗುವುದು. ನಾಲ್ಕನೆಯದಾಗಿ ಹಾಗೂ ಕೊನೆಯದಾಗಿ, ಮಹಿಳೆಯರಿಗೆ ನಾವು ಗೌರವವನ್ನು ನೀಡಿ ಅವರ ಉತ್ತಮ ಭವಿಷ್ಯಕ್ಕಾಗಿ ಶ್ರಮಿಸೋಣ. ತಮಗೆಲ್ಲರಿಗೂ ಮರಿಯ ಜಯಂತಿಯ ಹಬ್ಬದ ಶುಭಾಶಯಗಳು ಹಾಗೂ ವಂದನೆಗಳು. ಧನ್ಯವಾದಗಳು ಫಾದರ್ ಆಂಟೋನಿ ಜಾರ್ಜ್ ಪಿಂಟೋರವರೇ. ನಿಮ್ಮ ಅರ್ಥಪೂರ್ಣವಾದ ಸಂದೇಶ ನಮ್ಮ ಜೀವನದಲ್ಲಿ ಸದಾ ದಾರಿದೀಪವಾಗಲಿ. ಮಾತೆ ಮರಿಯಳು ಹಾಗೂ ಯೇಸು ಸ್ವಾಮಿಯು ನಿಮ್ಮ ಪ್ರತಿಯೊಂದು ಕಾರ್ಯದಲ್ಲೂ ತಮ್ಮ ಅಭಯ ಹಸ್ತವನ್ನು ನೀಡಲಿ. ಇದೇ ನಮ್ಮ ತಂಡದ ಪ್ರಾರ್ಥನೆ. ದೈವಿಕ ಶಕ್ತಿಯ ಇಂದಿನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.